ಜಲಸಂಧಿಯಲ್ಲಿ ತೈಲ ಹಡಗುಗಳಿಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಬೇಡಿಕೆಯನ್ನು ತಿರಸ್ಕರಿಸಿರೋದು ಯುರೋಪ್ನ ಒಕ್ಕೂಟ. ಜಲಸಂಧಿ ಮೇಲಿನ ಹಿಡಿತ ಸಾಧಿಸುವ ಟ್ರಂಪ್ ನಡೆಗೆ ಇಲ್ಲಿ ಹಿನ್ನಡೆ ಆಗ್ತಾ ಇದೆ. ಜಲಸಂಧಿಯಲ್ಲಿ ಕಾರ್ಯಾಚರಣೆಗೆ ಯುರೋಪ್ ಒಕ್ಕೂಟ ನಿರಾಕರಿಸಿದೆ. ಇಲ್ಲಿ ಮಿಲಿಟರಿ ಪಾತ್ರವನ್ನು ವಿಸ್ತರಿಸುವ ಸಲುವಾಗಿ ಯುರೋಪಿಯನ್ ನಾಯಕರು ಹಿಂದೇಟು ಹಾಕ್ತಾ ಇದ್ದಾರೆ. ಅಂದರೆ ಯುರೋಪ್ ನಾವು ರೆಡಿ ಇಲ್ಲ, ಇದಕ್ಕೆ ನಾವ್ಯಾಕೆ ಇದಕ್ಕೆ ಸಪೋರ್ಟ್ ಮಾಡೋಣ. ಇದು ಅಮೆರಿಕ ಮಾಡಿಕೊಂಡಂಥ ಯುದ್ಧ. ಇದು ಇರಾನ್ನ ಮೇಲೆ ಅಮೆರಿಕ ಹೋಗಿರೋದು. ಇಸ್ರೇಲ್ ಜೊತೆಗೂ ಅದು ಹೋಗಿದೆ. ಇಸ್ರೇಲ್ ಮಾತನ್ನು ಅಮೆರಿಕ ಕೇಳುತ್ತೋ, ಅಮೆರಿಕ ಮಾತನ್ನು ಇಸ್ರೇಲ್ ಕೇಳುತ್ತೋ. ಇವರೇನೋ ಜಾಗತಿಕ ಶಾಂತಿ ಅಂತಾರೆ, ನ್ಯೂಕ್ಲಿಯರ್ ವೆಪನ್ಸ್ ಅಂತ ಮಾತಾಡ್ತಾರೆ. ಇದಕ್ಕೂ ನಮಗೂ ಏನು ಸಂಬಂಧ? ಸೊ ಈ ಒಂದು ಕಾರ್ಯಾಚರಣೆ, ನಾವೀಗ ಹೋರ್ಮುಜ್ ಸ್ಟ್ರೈಟ್ನಲ್ಲಿ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದ್ರೆ ಅದು ನಮಗೆ ಸಾಧ್ಯ ಇಲ್ಲ. ಅದು ನಾವ್ಯಾಕೆ ಮಾಡೋಣ ಅಲ್ಲಿ ಹೋಗಿ? ಅಂದರೆ ತಮ್ಮದಲ್ಲದ ಯುದ್ಧಕ್ಕೆ ನಾವ್ಯಾಕಪ್ಪ ಮೂಗು ತೋರಿಸ್ಬೇಕು? ಅದರಲ್ಲಿ ನಮ್ದು ಏನಿದೆ ಈ ಒಂದು ವಿಚಾರದಲ್ಲಿ? ನಮಗೇನು ಇರಾನು ತೊಂದರೆ ಮಾಡಿಲ್ಲ, ಇರಾನ್ ನಮಗೇನು ತೊಂದರೆ ಮಾಡಿಲ್ಲ. ಈ ಅಮೆರಿಕ ಇಸ್ರೇಲ್ ಸೇರಿಕೊಂಡು ಅವರು ಯುದ್ಧ ಮಾಡಿದಾಗ ನಮ್ಮನ್ನು ಜೊತೆಗೆ ಯಾಕೆ ಹೇಳ್ಕೊಳ್ತಾ ಇದ್ದಾರೆ ಇವರು? ಸೊ ಯುರೋಪ್ ಒಕ್ಕೂಟ ಏನು ಮಾಡ್ತಾ ಇದೆ, ನಾವು ಈ ಆಟಕ್ಕೆ ಇಲ್ಲ, ಈ ಆಟಕ್ಕೆ ನಾವು ಬರಲ್ಲ, ಈ ಯುದ್ಧಕ್ಕೆ ನಾವು ಬರಲ್ಲ ಅಂಥೇಳಿ ನಿರಾಕರಿಸ್ತಾ ಇದ್ದಾರೆ. ಮಿಲಿಟರಿ ಪಾತ್ರ, ನಮ್ಮ ಒಂದು ಮಿಲಿಟರಿ ಇದೇನಿದೆಯೋ ಅದನ್ನು ನಾವು ಇಲ್ಲಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಅಮೆರಿಕಕ್ಕೆ ಅಂಥೇಳಿ ಯುರೋಪಿಯನ್ ಯೂನಿಯನ್ನ ಅನೇಕ ನಾಯಕರು ಹೇಳ್ತಾ ಇದ್ದಾರೆ. ಇಲ್ಲಿ ಇದು ಯುರೋಪ್ನ ಯುದ್ಧ ಅಲ್ಲ, ಇದು ಯಾವುದೇ ಕಾರಣಕ್ಕೂ ಯುರೋಪ್ ಮಾಡಿಕೊಂಡಂಥ ಯುದ್ಧ ಅಲ್ಲವೇ ಅಲ್ಲ ಅಂತ ಯುರೋಪಿಯನ್ ಒಕ್ಕೂಟ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾ ಇದೆ. ಯುರೋಪಿಯನ್ ಒಕ್ಕೂಟದ ರಾಜತಾಂತ್ರಿಕ ಅಧಿಕಾರಿ ಕಜಾ ಕಲ್ಲಾಸ್ ಸ್ಪಷ್ಟನೆ ಒಂದು ಕಡೆ ಕೊಟ್ಟಿದ್ದಾರೆ. ಈಗ ಅಮೆರಿಕ ನಮಗೆ ತೊಂದರೆ ಮಾಡೋಕ್ಕೆ ಬಂದಾಗ, ರಷ್ಯಾ ಕಡೆಯಿಂದ ನಮಗೆ ಆಯಿಲ್ ತಗೋಬಾರ್ದು ಅಂತ ಬಂದಾಗ ಇದೇ ಯುರೋಪಿಯನ್ ಯೂನಿಯನ್ನೊಂದಿಗೆ ಭಾರತ ಒಂದು ಕಡೆ ಸೈನ್ ಮಾಡಿತ್ತು. ಇದೀಗ ಅದೇ ಯುರೋಪಿಯನ್ ಯೂನಿಯನ್ ಒಂದು ಕಡೆ ಹೇಳ್ತಾ ಇದೆ, ಅಮೆರಿಕದ ಯುದ್ಧ ಇದು ಯುರೋಪ್ನ ಯುದ್ಧ ಅಲ್ಲವೇ ಅಲ್ಲ ಅಂಥೇಳಿ ಅವರು ಇದೀಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. This is not Europe's war, and this situation in the region, we have the Operation Aspides, as I said, in the Red Sea. The discussion was that it should be strengthened because it doesn't have too many naval assets. It should have more. But the discussion on whether we are, also extending this mandate to cover the Strait of Hormuz to go north from the Muscat line, there was no appetite from the member states to do that. As I said, this is